ನನ್ನ ಈ ಚಿಕ್ಕಮಗಳೂರು ಪ್ರವಾಸದಲ್ಲಿ ನಾನು ಮೊದಲು ಭೇಟಿ ಕೊಟ್ಟಂತಹ ಜಾಗವೇ ಕಾಳಭೈರವೇಶ್ವರ ಟೆಂಪಲ್. ಇದು ಇರೋದು ಆದಿಚುಂಚನಗಿರಿ ಹಿಲ್ಸಲ್ಲಿ. ಬೆಳಿಗ್ಗೆ 6 ಗಂಟೆ ಹಾಗಲ್ಲ ನಾನು ಬೆಂಗಳೂರು ಬಿಟ್ಟಿದ್ದೆ, ಆದರೂ ಕೂಡ ಇಲ್ಲಿ ತಲುಪೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ದೇವಸ್ಥಾನ ಕೂಡ ಕ್ಲೋಸ್ ಮಾಡಿದ್ರು. ಹೀಗಿದ್ರೂ ಕೂಡ ನನಗೆ ಸ್ವಲ್ಪನೂ ಬೇಜಾರಾಗಲಿಲ್ಲ, ಯಾಕಂದರೆ ಅಲ್ಲಿಯ ವಾತಾವರಣ ಇರ್ಬೋದು, ದೇವಸ್ಥಾನಕ್ಕೆ ಬಂದಿರುವ ಪಾಸಿಟಿವ್ ವೈಬ್ ಇರ್ಬೋದು, ಹಾಗೆ ಇಲ್ಲಿರುವ ಪ್ರಕೃತಿ ಸೌಂದರ್ಯ ನೋಡ್ತಾ ನೋಡ್ತಾ ನಾನು ಒಂದು ಕ್ಷಣ ನನ್ನನ್ನು ನಾನೇ ಮರೆತುಬಿಟ್ಟೆ. ಬೆಟ್ಟದ ಮೇಲಿಂದ ನೋಡಿದರೆ ಇಡೀ ಊರೇ ಕಾಣಿಸ್ತಾ ಇತ್ತು, ಅದ್ರ ಜೊತೆಗೆ ಜರಿ ಜರಿ ಮಳೆ. ಹೊರಗಡೆಯಿಂದನೇ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾನು ನೆಕ್ಸ್ಟ್ ಹೊರಟಿದ್ದೆ ಹಳೇಬೀಡು ಕಡೆಗೆ. ಒಂದು ಕಾಲದಲ್ಲಿ ಹೊಯ್ಸಳರ ಮಹಾ ಸಾಮ್ರಾಜ್ಯದ ರಾಜಧಾನಿಯೇ ಈ ಹಳೇಬೀಡು. ಇಲ್ಲಿ ಕಲ್ಲಿನ ಮೇಲೆ ಕಾವ್ಯವಾಗಿ ಮೂಡಿಸಿರುವಂತಹ ಹೊಯ್ಸಳೇಶ್ವರನ ದೇವಾಲಯವನ್ನು ನೀವು ನೋಡ್ಬೋದು. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದು ಭಕ್ತಿಗೆ ಮಾತ್ರ ಅಲ್ಲದೆ ಇಲ್ಲಿನ ಅದ್ಭುತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಕಲ್ಲಿನ ಮೇಲೆ ಮೂಡಿ ಬಂದಿರುವಂತಹ ಅದ್ಭುತ ಶಿಲ್ಪಗಳು ಕಲೆಯನ್ನಷ್ಟೇ ಅಲ್ಲದೆ ರಾಮಾಯಣ, ಮಹಾಭಾರತ ಮತ್ತು ಹಲವು ಪೌರಾಣಿಕ ಕಥೆಗಳ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿಕೊಡ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಕೇವಲ ದೇವಸ್ಥಾನ ಅಲ್ಲ, ಭಕ್ತಿ, ಕಲೆ, ಇತಿಹಾಸ ಇವೆಲ್ಲವೂ ಸೇರಿದ ಒಂದು ಅದ್ಭುತ ಸ್ಮಾರಕ ಅಂತಲೇ ಹೇಳ್ಬೋದು. ನಾನು ಈ ದೇವಸ್ಥಾನವನ್ನು ಮೊದಲು ನೋಡಿದ್ದು ನಾನು ಚಿಕ್ಕ ಇರುವಾಗ ಹಿಸ್ಟ್ರಿ ಬುಕ್ನಲ್ಲಿ. ನಾನು ಕೂಡ ಇಲ್ಲೊಂದಿನ ಬಂದು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಇಂತಹ ಅದ್ಭುತವಾದಂತಹ ಐತಿಹಾಸಿಕ ಸ್ಥಳ ನಮ್ಮ ಕರ್ನಾಟಕದಲ್ಲೇ ಇದೆ. ಜೀವನದಲ್ಲಿ ಒಮ್ಮೆ ಆದರೂ ಬಿಡು ಮಾಡಿಕೊಂಡು ಇಂತಹ ಒಂದು ಸ್ಥಳಕ್ಕೆ ಬನ್ನಿ. ನಾನು ಹತ್ತಿರದಿಂದ ಈ ಮೂರ್ತಿಗಳನ್ನು ನೋಡ್ತಾ ಕೈಯಲ್ಲಿ ಸ್ಪರ್ಶಿಸಿದಾಗ ನನಗನ್ಸಿದ್ದೆ, ನಾವೆಲ್ಲ ಹುಟ್ಟಿರಲಿಲ್ಲ, ಎಷ್ಟೋ ವರ್ಷಗಳ ಹಿಂದೆ ಯಾರೋ ಒಬ್ಬ ಶಿಲ್ಪಿ ಎಷ್ಟು ಕಷ್ಟಪಟ್ಟು ಇದನ್ನ ಕೆತ್ತಿರಬಹುದು. ಕೆತ್ತನೆ ಕೆಲಸ ನಡೀತಾ ಇರಬೇಕಾದ್ರೆ ಆ ಶಿಲ್ಪಿ ಮನಸ್ಸಲ್ಲಿ ಏನು ಭಾವನೆ ಮೂಡ್ತಾ ಇತ್ತು, ಏನು ಯೋಚನೆ ಮಾಡ್ತಾ ಇದ್ರು, ಮತ್ತೆ ಆಗಿನ ಇಲ್ಲಿಯ ವಾತಾವರಣ ಯಾವ ಥರ ಇತ್ತು. ಈಗ ನಾನು ಯಾವ ನೆಲದ ಮೇಲೆ ಓಡಾಡ್ತಾ ಇದ್ದೀನಿ, ಆ ನೆಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ರಾಜರು ಓಡಾಡಿದ್ರು, ಮತ್ತು ಇಲ್ಲಿನ ಪ್ರಜೆಗಳು ಯಾವ ಥರ ವಸ್ತ್ರ ಧರಿಸ್ತಾ ಇದ್ರು, ಇಲ್ಲಿಯ ಕಲ್ಚರ್ ಹೇಗಿತ್ತು, ಅದ್ರ ಜೊತೆಗೆ ಅವ್ರ ದಿನಚರಿಯೆಲ್ಲ ಯಾವ ಥರ ಇತ್ತೇನೋ ಆಗಿನ ಕಾಲದಲ್ಲಿ ಅಂತ ಹಲವಾರು ನೂರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡಿದ್ವು. ನೀವು ಈಗೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಆಗಿನ ಕಾಲದ ನರ್ತಕಿಯರು ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸ್ಟೇಜ್. ಇಲ್ಲಿರುವಂತಹ ಶಿವಲಿಂಗಕ್ಕೆ ಇಂದು ಕೂಡ ಪೂಜೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದ್ಸರಿ ಇಮ್ಯಾಜಿನ್ ಮಾಡಿ, ಆಗಿನ ಕಾಲದಲ್ಲಿ ಇಲ್ಲಿ ಎಷ್ಟು ವಿಜೃಂಭಣೆಯಿಂದ ದೇವ್ರ ಪೂಜೆ ಮಾಡ್ತಿದ್ರು ಏನೋ, ಈಗಿನ ಕಾಲದಲ್ಲಿ ಒಂದು ದೀಪ ಇಟ್ಟು ಹೋಗ್ತಾ ಇದ್ದಾರೆ. ದೇವರಿಗೆ ನಮಸ್ಕಾರ ಹಾಕಿದೆ. ಆಗ ನನ್ನ ಮನಸ್ಸಲ್ಲಿ ಅನಿಸ್ತು, ನಮ್ದೆಷ್ಟು ಒಳ್ಳೆ ಜನ್ಮ, ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ದೇವರು. ಒಂದು ಕ್ಷಣ ನನಗನ್ಸ್ಬಿಡ್ತು, ನಾನು ಹುಟ್ಟಿದ್ದು ಸಾರ್ಥಕ ಅಂತ. ಇಂಥ ಒಂದು ಪ್ಲೇಸ್ಗೆ ನಾನು ವಿಸಿಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ಇಷ್ಟಿರಲ್ಲ, ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ, ಆದರೂ ಕೂಡ ಈ ಜಾಗಕ್ಕೆ ಬಂದಾಗ ನನಗೊಂಥರ ಫೀಲು, ಒಂಥರ ಮೈಯೆಲ್ಲ ರೋಮಾಂಚನ ಥರ ಅನಿಸ್ಬಿಡ್ತು. ನನ್ನ ಕಣ್ಮುಂದೆ ಈ ಥರ ಅರ್ಧಮರ್ಧವಾಗಿ ಬಿದ್ದಿರುವಂತಹ ಕಲ್ಲುಗಳನ್ನು ನೋಡಿದಾಗ ನನಗನ್ಸಿದ್ದೆ, ನನ್ನ ಕಣ್ಮುಂದೆ ಸಾವಿರಾರು ಶವಗಳನ್ನು ಸಾಲಾಗಿ ಮಲಗಿಸಿಟ್ಟಿದ್ದಾರೆ ಅಂತ ಫೀಲ್ ಆಯಿತು. ನಾನು ಇದನ್ನೆಲ್ಲ ನೋಡಿ ಈಗನೇ ಇಷ್ಟು ಬೇಜಾರು ಮಾಡ್ಕೋತಾ ಇದ್ದರೆ, ಆಗ ಶಿಲ್ಪಿಗಳ ಮುಂದೆ ಇದನ್ನೆಲ್ಲ ಈ ಥರ ಒಡೆದು ಹಾಳು ಮಾಡಿ ಈ ಥರ ಬಿಸಾಕಿರುವಾಗ ಅವರಿಗೆ ಹೇಗಾಗಿರಬೇಡ. ಸುಮಾರು 1-1.5 ಗಂಟೆನ ನಾನು ಇಲ್ಲೇ ಸ್ಪೆಂಡ್ ಮಾಡಿದೆ. ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕಲ್ವ, ಅದಕ್ಕೆ ನಾನು ಇಲ್ಲಿಂದ ಹೊರಟು ಬೇಲೂರಿಗೆ ಬಂದೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ಧಾರ್ಮಿಕ ಹಾಗೂ ರಾಜಕೀಯ ಕೇಂದ್ರವಾಗಿತ್ತು. ಇದು ಇರೋದು ಹಾಸನ ಜಿಲ್ಲೆಯಲ್ಲಿ. ಇಲ್ಲಿ ಇರುವಂತಹ ಚನ್ನಕೇಶವ ದೇವಸ್ಥಾನ ಹೊಯ್ಸಳ ಅರಸರು ವಿಷ್ಣುವರ್ಧನ ಅವರು 12ನೇ ಶತಮಾನದಲ್ಲಿ ನಿರ್ಮಿಸಿದ್ರು. ಅವರು ತಾನು ಬೌದ್ಧ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮರಳಿದ ನೆನಪಿಗಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಚನ್ನಕೇಶವ, ಚೆನ್ನ ಅಂದರೆ ಸುಂದರ ಅಂತ ಅರ್ಥ, ಹಾಗೆ ಕೇಶವ ಅಂದರೆ ವಿಷ್ಣು ಅಂತ ಅರ್ಥವನ್ನು ಕೊಡ್ತದೆ. ಕಲ್ಲಿನ ಮೇಲಿರುವಂತಹ ಈ ಕೆತ್ತನೆಗಳು ಎಷ್ಟು ಡೀಟೇಲಿಂಗ್ ಆಗಿದೆ ಅಂದರೆ ಒಂದ್ಸರಿ ಆಶ್ಚರ್ಯನೇ ಆಗುತ್ತೆ. ಆಗಿನ ಕಾಲದಲ್ಲಿ ಯಾವ ಥರ ಟೆಕ್ನಾಲಜಿ ಇರಬೇಡ ಅಂತ. ನನಗನ್ಸೋ ಪ್ರಕಾರ ಅವರು ಈ ಕಲ್ಲುಗಳಿಗೆ ಯಾವುದಾದ್ರೂ ಒಂದು ಕೆಮಿಕಲ್ನ ಯೂಸ್ ಮಾಡಿ ಮೆಲ್ಟ್ ಮಾಡ್ಕೋತಾ ಇದ್ರೇನೋ, ಅದಕ್ಕೆ ಇಷ್ಟು ಡೀಟೇಲಿಂಗ್ ಆಗಿ ಬರೆದ ಮೇಲೆ ಅದು ಮತ್ತೆ ಗಟ್ಟಿಯಾಗ್ತಿತ್ತೇನೋ ಅನ್ನೋ ಥರ ಫೀಲ್ ಕೊಡ್ತು. ಆದರೆ ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಅದೆಲ್ಲ ನನ್ನ ಕಲ್ಪನೆನೂ ಇರ್ಬೋದು.
ನೆಕ್ಸ್ಟ್ ನಾವು ತಲುಪಿದ್ದೆ ಚಿಕ್ಕಮಗಳೂರಿಗೆ. ಅಲ್ಲಿನ ಸೌಂದರ್ಯವನ್ನು ನಾನು ಹೇಳಿದರೆ ನಿಮಗಂತೂ ಖಂಡಿತ ಅರ್ಥ ಆಗಲ್ಲ, ನೀವೇ ಒಮ್ಮೆ ಹೋಗಿ ನೋಡಬೇಕು. ಚಿಕ್ಕಮಗಳೂರಿಂದ 10 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಹಿರೇಕೊಳಲೆ ಎಂಬ ಕೆರೆಗೆ ನಾನು ಹೋಗಿದ್ದೆ. ಇಲ್ಲಿ ಬರುವಂಥ ನೀರಿನ ಶಬ್ದ ಮತ್ತು ಗಾಳಿ ಎಷ್ಟು ನೆಮ್ಮದಿ ತಂದುಕೊಡುತ್ತೆ ಅಂದರೆ ಹೇಳೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸೂರ್ಯಾಸ್ತ ಅಥವಾ ಸೂರ್ಯೋದಯ ಎರಡೂ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ. ನಿಮಗೆ ದೂರದಲ್ಲಿ ಆ ಬೆಟ್ಟ ಏನು ಕಾಣಿಸ್ತಾ ಇದೆ ಅದೇ ಮುಳ್ಳಯ್ಯನಗಿರಿ ಪೀಕ್. ಅಲ್ಲಿ ನಾನು ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಈಗಾಗಲೇ ಕತ್ಲಾಗಿದೆ. ಬೆಳಿಗ್ಗೆ ಹೋದರೆ ವಾತಾವರಣ ಕೂಡ ಅಮೇಝಿಂಗ್ ಆಗಿರುತ್ತೆ. ಮತ್ತು ನಿಮ್ಮೆಲ್ಲರಿಗೂ ಹೇಳೋಕ್ಕೆ ಮರ್ತ್ಬಿಟ್ಟಿದೆ ನೋಡಿ, ಚಿಕ್ಕಮಗಳೂರು ಅಂದ್ರೇ ಚಳಿ, ತುಂಬ ಅಂದರೆ ತುಂಬ ಚಳಿ ಇದೆ. ಶೆಕೆಲಿ ಇದ್ದು ಒಂದೇ ಸರಿ ವಾತಾವರಣ ಚೇಂಜ್ ಆಗಿದ್ದೆ ತುಂಬಾ ಚಳಿ ಅಂತ ಫೀಲ್ ಆಗ್ತಾ ಇದೆ. ನನಗಂತೂ ಸ್ವೆಟ್ರ್ ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ. ನಾನೀಗ ಮಹಾತ್ಮ ಗಾಂಧಿ ಪಾರ್ಕ್ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ. ಈ ಸೀನ್ ನೋಡಿದರೆ ಸೇಮ್ ಸ್ವಿಟ್ಜರ್ಲ್ಯಾಂಡೋ ಫಾರಿನ್ ಥರ ಕಾಣಿಸ್ತಾ ಇದೆ ನನಗಂತೂ. ಹಾಗೆ ಒಂದ್ಸರಿ ಈ ಕಡೆ ತಿರುಗಿದ್ರೆ ಪಕ್ಕ ಆಯಿತು ನಾನು ಇಂಡಿಯಾದಲ್ಲೇ ಇದ್ದೀನಿ ಅಂತ. ಈ ಉದ್ಯಾನವನ ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 8 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಟಿಕೆಟ್ ಕೂಡ ಇದೆ, ತುಂಬ ಏನು ಜಾಸ್ತಿ ಇಲ್ಲ. ನಮಗೆಲ್ಲ ಅಡಲ್ಟ್ಸಿಗೆ 20 ರುಪೀಸ್ ಆದರೆ ಮಕ್ಕಳಿಗೆ 10 ರುಪೀಸ್. ಇದು ನೋಡಿ ಎಂಟ್ರೆನ್ಸ್, ಸತ್ಯಮೇವ ಜಯತೆ ಅಂತ ಗಾಂಧೀಜಿ ಸ್ಟ್ಯಾಚ್ಯೂ ಮಾಡಿ ಕೂರಿಸಿದ್ದಾರೆ. ತುಂಬ ಅಂದರೆ ತುಂಬ ದೊಡ್ಡ ಜಾಗದಲ್ಲಿ ಉದ್ಯಾನವನ ಇದೆ. ಸಂಜೆ ಹೊತ್ತಲ್ಲಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಳಗಡೆನೇ ಬಜ್ಜಿ ಶಾಪ್ ಎಲ್ಲ ಇತ್ತು, ಬಿಸಿ ಬಿಸಿ ಮೆಣಸಿನ ಬಜ್ಜಿ ಮಾಡ್ತಾಯಿದ್ರು ಮತ್ತು ಆಲೂ ಟ್ವಿಸ್ಟ್ ಕೂಡ ಇತ್ತು. 1 ಪ್ಲೇಟ್ ಬಜ್ಜಿ ತಿನ್ಕೊಂಡು ಟೀ ಕುಡಿದು ಒಂದು ಆಲೂ ಟ್ವಿಸ್ಟ್ನು ಕೂಡ ತಗೊಂಡು ಉದ್ಯಾನವನದ ಒಳಗಡೆ ನಾನು ಎಂಟ್ರಿ ಕೊಟ್ಟೆ. ಇಲ್ಲಿ ಒಂದು ಟೆಂಪಲ್ ಕೂಡ ಇದೆ. ಮೇಲ್ಗಡೆಯಿಂದ ನೋಡಿದರೆ ಅರ್ಧ ಚಿಕ್ಕಮಗಳೂರೇ ಕಾಣಿಸ್ತಾ ಇತ್ತು. ಫುಲ್ ವ್ಯೂ ಮಾತ್ರ ಸಖತ್ತಾಗಿತ್ತು. ಮಕ್ಕಳಿಗೆ ಆಟ ಆಡಲಿಕ್ಕೆ ಆಪ್ಷನ್ ತುಂಬಾ ಇದ್ವು. ಸ್ಲೈಡು, ಜೋಕಾಲಿ ಮತ್ತು ವೆರೈಟಿ ಆಟ ಆಡಲಿಕ್ಕೆ ವ್ಯವಸ್ಥೆ ಇತ್ತು. ಹಾಗಾಗಿ ಪೇರೆಂಟ್ಸ್ ತುಂಬ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಮರದಿಂದ ಕಟ್ಟಿರುವಂತಹ ಪುಟ್ಟ ಮನೆ, ಆಮೇಲೆ ಕಲ್ಲಿನಿಂದ ಕೆಲವು ಡಿಸೈನ್ಸ್ನೆಲ್ಲ ಮಾಡಿಟ್ಟಿದ್ರು. ಇನ್ನೊಂದು ಕೃತಕವಾಗಿ ಸರೋವರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಪಾರ್ಕ್ ಬಗ್ಗೆ ಹೇಳಬೇಕು ಅಂದರೆ ನಾನು ಇಷ್ಟು ದಿನದಲ್ಲಿ ನೋಡಿರುವಂತಹ ಪಾರ್ಕಲ್ಲೇ ದಿ ಬೆಸ್ಟ್ ಪಾರ್ಕ್ ಅಂತಲೇ ಹೇಳ್ಬೋದು. ನಾನು ಇಷ್ಟು ಒಳ್ಳೆ ಪಾರ್ಕ್ನ ಯಾವತ್ತೂ ಎಲ್ಲೂ ನೋಡಿರಲಿಲ್ಲ. ನೀವೇನಾದರೂ ಚಿಕ್ಕಮಗಳೂರಿಗೆ ಬಂದರೆ ಈ ಪಾರ್ಕಿಗೆ ಬನ್ನಿ. ಇವತ್ತು ನಾನು ಈ ಪಾರ್ಕಲ್ಲಿ ಇರಬೇಕಾದ್ರೆ ಸನ್ಸೆಟ್ ಆಯಿತು. ಸನ್ಸೆಟ್ ನೋಡಿಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಇಲ್ಲಿ ನೋಡಿ ಬೇರೆ ಬೇರೆ ಕಲರ್ ಇರುವಂಥ ಡಕ್ನು ಕೂಡ ಇಲ್ಲಿ ಸಾಕಿದ್ದಾರೆ. ಇವುಗಳಿಗೆ ಯಾರ ಭಯನೂ ಇಲ್ಲ, ಆರಾಮಾಗಿ ಉದ್ಯಾನವನದ ಒಳಗಡೆ ಮತ್ತು ಅಲ್ಲೊಂದು ಕೆರೆ ಥರ ಇದೆ, ಅಲ್ಲೆಲ್ಲ ಓಡಾಡಿಕೊಂಡು ಈಜಾಡ್ಕೊಂಡಿದೆ. ಗಾಳಿ ಅಂತೂ ಮಸ್ತಾಗೆ ಬೀಸ್ತಾ ಇತ್ತು. ಆರಾಮ್ ಕೂತ್ಕೊಂಡು 3-4 ತಾಸು ಇಲ್ಲೇ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪಾರ್ಕು. ನಾನು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸೂರ್ಯಾಸ್ತ ನೋಡ್ತಾ ಕೂತ್ಕೊಬಿಟ್ಟೆ. ಇನ್ನೊಂದೇನೆಂದರೆ ಇಲ್ಲೊಂದು ಪುಟಾಣಿ ಟ್ರೈನ್ ಇತ್ತು. ಮಕ್ಕಳಿಗಷ್ಟೇ ಅಲ್ಲ, ಪೇರೆಂಟ್ಸ್ ಕೂಡ ಹೋಗ್ಬೋದು ಅದರಲ್ಲಿ. ನನಗದ್ರ ನೋಡಿದ್ದೆ ತುಂಬಾ ಖುಷಿಯಾಗ್ಬಿಡ್ತು. ಟ್ರೈನು ಉದ್ಯಾನವನವನ್ನು 2 ರೌಂಡ್ ಹಾಕ್ಕೊಂಡು ಬರುತ್ತೆ. 2 ಗುಹೆ ಸಿಗುತ್ತೆ. ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೆ. ಟ್ರೈನಿಗೆ ಟಿಕೆಟ್ ತೊಗೊಂಡು ಕಾಯ್ತಾನೆ ರಾತ್ರಿ ಆಗಿಬಿಡ್ತು, ಯಾಕಂದರೆ ತುಂಬ ಜನ ಇದ್ದರು. ನಾನಂತೂ ಇವತ್ತಿನ ಡೇನ ಫುಲ್ ಎಂಜಾಯ್ ಮಾಡಿದೆ. ಐ ಥಿಂಕ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಆದಷ್ಟು ನಿಮ್ಮ ಫ್ಯಾಮಿಲೀಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾಳೆ ಬೆಳಿಗ್ಗೆ ಎದ್ದು ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿಗೆಲ್ಲ ಹೋಗಲಿಕ್ಕಿದೆ. ಆಮೇಲೆ ಒಂದು ಮಸ್ತ್ ಆಗಿರುವಂತಹ ಫಾಲ್ಸ್ ಇದೆ, ಅದಕ್ಕೂ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೀವು ಮಿಸ್ ಮಾಡದೆ ನೋಡಿ. ಅಲ್ಲಿ ತನಕ ಬಾಯ್.